ಕನ್ನಡದ ಖ್ಯಾತ ಉದಯೋನ್ಮುಖ ನಟಿ ನಂದಿನಿ ಇತ್ತೀಚೆಗಷ್ಟೇ ಕಂಡು ಕೇಳರಿಯದಂತಹ ರೀತಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ಅನೇಕ ಪ್ರಶ್ನೆಗಳು ಅನೇಕರನ್ನು ಕಾಡ್ತಾ ಇದೆ. ಆ್ಯಕ್ಟಿಂಗ್ ಮೇಲೆ ವಿಪರೀತವಾದಂತಹ ಒಂದು ಆಸೆ, ಆ್ಯಕ್ಟಿಂಗ್ ಮಾಡಬೇಕು, ದೊಡ್ಡ ಹೀರೋಯಿನ್ ಆಗಬೇಕು ಅಂತ ಹೇಳಿ ಪ್ಯಾಷನ್ ಇದೆ ಅಂತ ಹೇಳಿ ಪ್ಯಾಷನ್ನಿಗೋಸ್ಕರ ಸರ್ಕಾರಿ ಕೆಲಸವನ್ನು ಯಾರು ನಿರಾಕರಿಸ್ತಾರೆ? ಯಾರೂ ನಿರಾಕರಿಸಲ್ಲ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಹುಳುಕುಗಳಿದ್ದೇ ಇರುತ್ತೆ. ಏನು ಸಿನಿಮಾ ಅಂದ ತಕ್ಷಣ ಅಥವಾ ಸೀರಿಯಲ್ ಅಂದ ತಕ್ಷಣ ಅಲ್ಲಿರೋರೆಲ್ಲ ಕೆಟ್ಟವರೇನಾ? ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕನ್ನಡದ ಖ್ಯಾತ ಉದಯೋನ್ಮುಖ ನಟಿ ನಂದಿನಿ ಇತ್ತೀಚೆಗಷ್ಟೇ ಕಂಡು ಕೇಳರಿಯದಂತಹ ರೀತಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಷ್ಟಕ್ಕೂ ನಂದಿನಿ ಎಲ್ಲಿಯವರು, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ಅನೇಕ ಪ್ರಶ್ನೆಗಳು ಅನೇಕರನ್ನು ಕಾಡ್ತಾ ಇದೆ. ಆಕೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಉದ್ದೇಶ ಏನಿತ್ತು? ಅಂತಹ ಸಿಚುವೇಶನ್ ಏನು ಫೇಸ್ ಮಾಡ್ತಿದ್ಲು ಈ ಆ್ಯಕ್ಟ್ರಸ್? ಈ ಹುಡುಗಿ ಬಹಳ ಚೆನ್ನಾಗಿದ್ಲು, ಬಹಳ ಅದ್ಭುತವಾದಂತಹ ಸೀರಿಯಲ್ಗಳನ್ನೇ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು. ಒಳ್ಳೆ ನಟನೆ ಅವಳದು. ಅವಳ ನಟನೆಗೆ ಅನೇಕ ಸಿನಿಮಾ ಆಫರ್ಸ್ಗಳು ಕೂಡ ಬಂದಿತ್ತು ಅನ್ನುವಂತಹ ವಿಷಯಗಳು ಕೂಡ ಈಗ ಹೊರಗಡೆ ಹರಿದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸೂಸೈಡ್ ಯಾಕೆ ಮಾಡಿಕೊಂಡ್ಲು? ಅದು ಸಡನ್ನಾಗಿ ಹೇಳದೆ ಕೇಳದೆ ಏಕಾಏಕಿ ನೇಳಿಗೆ ಶರಣಾಗೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಗಳು ಅನೇಕರಲ್ಲಿ ಕಾಡ್ತಾ ಇದೆ. ಮೂಲತಃ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ ಹುಡುಗಿ ನಂದಿನಿ. ಆ್ಯಕ್ಟಿಂಗ್ ಮೇಲೆ ವಿಪರೀತವಾದಂತಹ ಒಂದು ಆಸೆ, ಆ್ಯಕ್ಟಿಂಗ್ ಮಾಡಬೇಕು, ದೊಡ್ಡ ಹೀರೋಯಿನ್ ಆಗಬೇಕು ಅಂತ ಹೇಳಿ ಬೆಂಗಳೂರಿನ ಕೆಂಗೇರಿಯ PG ಒಂದರಲ್ಲಿ ಈಕೆ ವಾಸ ಮಾಡ್ತಾ ಇರ್ತಾಳೆ. ಜೊತೆಗೆ RR ನಗರದಲ್ಲಿ ಒಂದು ಆ್ಯಕ್ಟಿಂಗ್ ಸ್ಕೂಲಿಗೂ ಕೂಡ ಈಕೆ ಸೇರ್ಕೊಂಡಿರ್ತಾಳೆ. ಇನ್ಫ್ಯಾಕ್ಟ್ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದರೂ ಕೂಡ, ಅನೇಕ ಸಿನಿಮಾಗಳಲ್ಲಿ ಸೈಡ್ ರೋಲ್ಸ್ಗಳನ್ನು ಮಾಡಿದ್ರೂ ಕೂಡ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಆಗಬೇಕು, ಇನ್ನೂ ಹೆಚ್ಚಿನ ಆ್ಯಕ್ಟಿಂಗನ್ನು ಕಲಿಬೇಕು ಅಂತ ಹೇಳಿ RR ನಗರದಲ್ಲಿ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೊಂಡಿರ್ತಾಳೆ. ಅದರ ಜೊತೆಗೆ ಬೇರೆ ಪ್ರತಿಷ್ಠಿತ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಮಾಡಿಸಿರ್ತಾಳೆ. ಅಲ್ಲಿ ಹೊರಗಿನ ಲೌಕಿಕ ವ್ಯಾಸಂಗ ಏನಿದೆ, ಹೈಯರ್ ಸ್ಟಡೀಸ್ ಏನಿದೆ ಅದನ್ನು ಮಾಡ್ತಿರ್ತಾಳೆ. ಬಟ್ ಆಕೆ ಆ ಕಾಲೇಜಿಗೆ ಹೋಗ್ತಿರಲ್ಲ, ಹೆಚ್ಚಾಗಿ ಈ ಆ್ಯಕ್ಟಿಂಗ್ ಸ್ಕೂಲಿಗೆ ಜಾಸ್ತಿ ಹೋಗ್ತಾ ಇರ್ತಾಳೆ. ಬಿಕಾಸ್ ಹರ್ ಇಂಟ್ರೆಸ್ಟ್ ಈಸ್ ಆನ್ ಆ್ಯಕ್ಟಿಂಗ್. ಆ್ಯಕ್ಟಿಂಗೇ ನನ್ನ ಸರ್ವಸ್ವ, ನಾನು ಆ್ಯಕ್ಟಿಂಗೇ ಮಾಡಬೇಕು ಅನ್ನುವಂಥದ್ದು ಆಕೆ ತಲೆಯಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿತ್ತು. ಅದನ್ನು ಮಾಡ್ತಾ ಇದ್ಲ ಆಕೆ. ಹೀಗೆ ಯಾವುದೋ ಒಂದು ಸರ್ಕಾರಿ ಕೆಲಸ ಈಕೆಗೆ ಬರುತ್ತೆ, ಸರ್ಕಾರಿ ಕೆಲಸ ಬರುತ್ತೆ. ಇವತ್ತು ಯಾರು ತಾನೇ ಸರ್ಕಾರಿ ಕೆಲಸವನ್ನು ನಿರಾಕರಿಸ್ತಾರೆ? ಫಾರ್ ಅ ಪ್ಯಾಷನ್ ಇದೆ ಅಂತ ಹೇಳಿ ಪ್ಯಾಷನ್ನಿಗೋಸ್ಕರ ಸರ್ಕಾರಿ ಕೆಲಸವನ್ನು ಯಾರು ನಿರಾಕರಿಸ್ತಾರೆ? ಯಾರೂ ನಿರಾಕರಿಸಲ್ಲ. ಆದರೆ ನಂದಿನಿಗೆ ಸರ್ಕಾರಿ ಕೆಲಸ ಬಂದಂಥ ಹಿನ್ನೆಲೆಯಲ್ಲಿ ನಂದಿನಿಯ ಮನೆಯಲ್ಲಿ ನೀನು ಈ ಆ್ಯಕ್ಟಿಂಗ್ ಎಲ್ಲ ಬಿಟ್ಟುಬಿಡು, ಇದೆಲ್ಲ ಬೇಡ, ಸರ್ಕಾರಿ ಕೆಲಸ ಮಾಡು ಅಂತ ಹೇಳಿದ್ರೇನೋ ಗೊತ್ತಿಲ್ಲ. ಇಲ್ಲ, ನಾನು ಆ್ಯಕ್ಟಿಂಗೇ ಮಾಡ್ತೀನಿ ಅಂತ ಈ ಹುಡುಗಿ. ಇಲ್ಲ, ನೀನು ಸರ್ಕಾರಿ ಕೆಲಸ ಸಿಗೋದೇ ಅಪರೂಪ, ಸರ್ಕಾರಿ ಕೆಲಸ ಸಿಕ್ಕಿದೆ, ಸರ್ಕಾರಿ ಕೆಲಸ ಮಾಡು ಅಂತ ಮನೆಯವರು. ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಈ ಹುಡುಗಿ. ಆದ್ದರಿಂದ ಸರ್ಕಾರಿ ಕೆಲಸವನ್ನು ತ್ಯಜಿಸಿ ಮತ್ತು ಆ್ಯಕ್ಟಿಂಗ್ ಪ್ರೊಫೆಷನ್ನಿಗೆ ಈ ಹುಡುಗಿ ವಾಲಿದ್ಲು. ನಿರಂತರವಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ಹೋಗ್ತಾ ಇದ್ಲು. ಡೆತ್ ನೋಟನ್ನು ಬರೆದು ತನ್ನ ತಾಯಿಗೆ ಕಳಿಸಿ ಡಿಸೆಂಬರ್ 28ನೇ ತಾರೀಕು ರಾತ್ರಿ 11 ನೇಳಿಗೆ ಶರಣಾಗಿದ್ದಾಳೆ ನಂದಿನಿ. ಡೆತ್ ನೋಟ್ನಲ್ಲಿ ಈ ಸರ್ಕಾರಿ ಕೆಲಸದ ವಿಚಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿ ಬರ್ತಾ ಇದೆ. ಆಗ ತಾನೇ ಆಕೆಯ ಗೆಳೆಯ ಪುನೀತ್ ಅನ್ನುವಂಥವನ ಮನೆಗೆ ಹೋಗಿ PGಗೆ ಬಂದಿದ್ಲು ರಾತ್ರಿ ಡಿಸೆಂಬರ್ 28ನೇ ತಾರೀಕು ರಾತ್ರಿ 11 PGಗೆ ಬಂದಂಥವಳೆ ರೂಮಿನ ಡೋರನ್ನು ಲಾಕ್ ಮಾಡ್ಕೋತಾಳೆ. ಲಾಕ್ ಮಾಡಿಕೊಂಡು ನೇಳಿಗೆ ಶರಣಾಗ್ತಾಳೆ. ಇವಳು PGಗೆ ಬಂದಲಾ ಇಲ್ಲ, ಸೇಫಾಗಿ ಮುಟ್ಟಿದ್ಲೋ ಇಲ್ವೋ, ರೂಮ್ ಸೇರಿದ್ಲೋ ಇಲ್ವೋ ಅಂತ ಹೇಳಿ ಆಕೆಯ ಗೆಳೆಯ ಪುನೀತ್ ನಿರಂತರವಾಗಿ ನಂದಿನಿಗೆ ಫೋನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ನಂದಿನಿ ಯಾವುದೇ ಕಾರಣಕ್ಕೂ ಕೂಡ ಫೋನನ್ನು ತೆಗೆಯಲ್ಲ. ಯಾವಾಗ ನಂದಿನಿ ಫೋನನ್ನು ತೆಗಿಲಿಲ್ವೋ ಆಗ ಆ ಪುನೀತ್, ಅಂದರೆ ಈ ನಂದಿನಿಯ ಗೆಳೆಯ ಪುನೀತ್ ಏನು ಮಾಡ್ತಾನೆ ಅಂತಂದರೆ PGಯ ಮ್ಯಾನೇಜರಿಗೆ ಫೋನ್ ಮಾಡ್ತಾನೆ. PGಯಲ್ಲಿ ವಾರ್ಡನ್ಸ್ಗಳಿರ್ತಾರಲ್ಲ ಅವ್ರಿಗೆ ಫೋನ್ ಮಾಡ್ತಾನೆ. ಅವರಿಗೆ ಫೋನ್ ಮಾಡಿದಾಗ ತಡೀರಿ ನಾನು ನೋಡ್ತೀನಿ ಅಂತ ಆ PGಯವರು ಮೇಲ್ಗಡೆ ಹೋಗಿ ಕಿಟಕಿಯನ್ನು ಓಪನ್ ಮಾಡಿದರೆ ಆಗ ಫ್ಯಾನಿನ ಹಗ್ಗದ ಒಂದು ಉರುಳಿಗೆ ಈಕೆ ಕೊರಳು ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇತ್ತು. ನೇಳು ಹಾಕ್ಕೊಂಡ್ಬಿಟ್ಟಿದ್ಲು, ಜೀವ ಹೋಗಿಬಿಟ್ಟಿತ್ತು. ಆಗಲೇ ಬಹಳ ಡಿಸ್ಟರ್ಬಿಂಗ್ ವಿಚಾರ ಇದು. ಕೇವಲ ಒಂದು ಕೆಲಸವನ್ನು ನಾನು ಬೇಡ ಅಂತ ಹೇಳಿ ತನ್ನ ಪ್ರೊಫೆಷನನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರತಕ್ಕಂತಹ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಂದರೆ ಹೇಗೆ? ಇದಾದ ಮೇಲೆ PGಯ ಸಿಬ್ಬಂದಿಗಳೆಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕೇಸನ್ನು ದಾಖಲು ಮಾಡ್ಕೊಳ್ತಾರೆ. ಇದರ ಬಗ್ಗೆ ವಿಚಾರಣೆ ನಡೆದಿದೆ. ನಾಟ್ ಓನ್ಲಿ ಇನ್ ಕನ್ನಡ ಕೇವಲ ಕನ್ನಡ ಮಾತ್ರವಲ್ಲ, ತೆಲುಗು, ತಮಿಳು, ಮಲಯಾಳಂ, ಬೇರೆ ಎಲ್ಲ ಭಾಷೆಯಲ್ಲೂ ಕೂಡ ಈ ಹುಡುಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಎಲ್ಲರೂ ಇವತ್ತು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಈ ಸಾವಿಗೆ.
ಕೇವಲ 26 ವರ್ಷ ವಯಸ್ಸು, ಓನ್ಲಿ 26 ಇಯರ್ಸ್. ಭಾಳ ಏನಿಲ್ಲ ಈ ಹುಡುಗಿಗೆ, 26 ವರ್ಷ ವಯಸ್ಸು. ಇಂತಹ 26 ವರ್ಷದ ವಯಸ್ಸಿನಲ್ಲಿ ಬೆಳಿಬೇಕಾದಂಥವಳು, ದೊಡ್ಡ ಹೆಸರು ಮಾಡಬೇಕಾದಂಥವಳು, ಹಿಂಗೆ ಏಕಾಏಕಿ ಮನೆಯಲ್ಲಿ ಸರ್ಕಾರಿ ಕೆಲಸ ಮಾಡು ಅಂದರು ಅಂತ ಹೇಳಿದ ಮಾತ್ರಕ್ಕೆ, ಅಥವಾ ಆ ಕೆಲಸವನ್ನು ನಿರಾಕರಿಸಿದ್ದಕ್ಕೆ ಮನೆಯವರು ವಿರೋಧ ಮಾಡಿದರು ಅನ್ನುವಂತಹ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅಂತ ಹೇಳಿದಾಗ ನಂಬೋದು ಬಹಳ 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 ಕಷ್ಟವಾಗುತ್ತೆ. ಯಾಕಂತಂದರೆ ಈ ಸಿನಿಮಾದವರು, ಸೀರಿಯಲ್ದವ್ರು ಏನಿರ್ತಾರಲ್ಲ, ಅವರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಯಾಕೆಂತಂದರೆ ನಿರಂತರವಾಗಿ ಈ ಸಿನಿಮಾದವರು, ಸೀರಿಯಲ್ದವರು, ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳೋರು ಅನೇಕ ನೆಗೆಟಿವ್ ಕಾಮೆಂಟ್ಸ್ಗಳನ್ನು ಫೇಸ್ ಮಾಡಬೇಕು, ಸುಮಾರು ನೆಗೆಟಿವ್ ಕಮೆಂಟ್ಸ್ಗಳನ್ನು ಫೇಸ್ ಮಾಡಬೇಕು. ಆ ಫೇಸ್ ಮಾಡುವಂತಹ ಕೆಪಾಸಿಟಿ ನಮ್ಮಲ್ಲಿ ಇಲ್ಲದೇ ಇದ್ದಾಗ ಈ ತರಹದ ಆಲೋಚನೆ ಬರುತ್ತೆ. ಸಿನ್ಸ್ ಫ್ರಮ್ 2019ಇಂದ ಈಕೆ ಇಂಡಸ್ಟ್ರಿಯಲ್ಲಿದ್ದಾಳೆ. ಇವತ್ತು ನಿನ್ನೆ ಮೊನ್ನೆ ಬಂದಂತಹ ಹುಡುಗಿ ಅಲ್ಲ ಇವಳು. 2019ರಿಂದ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂತಹ ನಟಿ ಈಕೆ. ಅನೇಕ ಧಾರಾವಾಹಿಗಳಲ್ಲಿ ಮಾಡಿದ್ದಾಳೆ. ನಮ್ಮ ಕನ್ನಡದ ಹೆಣ್ಮಕ್ಳಿಗಂತೂ ಚಿರಪರಿಚಿತಳೆ ಈ ಹುಡುಗಿ. ಯಾಕಂತಂದರೆ ಸುಮಾರು 3-4 ಸೀರಿಯಲ್ಸ್ಗಳ ಹೆಸರುಗಳನ್ನು ನಾನು ನೋಡಿದೆ ಈಕೆಯ ಬಗ್ಗೆ ನಾನು ತಿಳ್ಕೊಳ್ಬೇಕಾದ್ರೆ. ಸೊ ಅಂತಹ ನಟಿ 2019ರಿಂದಲೂ ಕೂಡ ಆ್ಯಕ್ಟಿವ್ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ನಟಿ ಮನೆಯಲ್ಲಿ ಒಂದು ಮಾತು ಅಂದರು ಅನ್ನುವಂತಹ ಕಾರಣಕ್ಕೆ, ಅಥವಾ ಸರ್ಕಾರಿ ಕೆಲಸನೇ ಮಾಡಬೇಕು ಅಂತ ಒತ್ತಡ ಹೇರಿದರು ಅನ್ನುವಂತಹ ಕಾರಣಕ್ಕೆ ಸೂಸೈಡ್ ಮಾಡ್ಕೋತಾಳೆ ಅಂತ ಅನಿಸೋದೇ ಇಲ್ಲ. ಸೊ ಆದ್ದರಿಂದ ಇದರ ಮೂಲ ಏನು, ಯಾಕೆ ನೇಳು ಹಾಕ್ಕೊಂಡ್ಲು, ಏನು ಆಗಿತ್ತು, ವಾಟ್ಸ್ ದ ಮೇಜರ್ ರೀಸನ್ ಅನ್ನೋದು ಪೊಲೀಸ್ ತನಿಖೆ ಮೂಲಕ ಹೊರಗಡೆ ಬರಬೇಕಾಗಿದೆ. ಅದಕ್ಕಾಗಿ ನಾವು ಮತ್ತು ನೀವು ಕಾಯಬೇಕು, ನೋಡೋಣ. ಆದರೆ ಯಾರೂ ಕೂಡ ದುಡುಕಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಅದು ಒಳ್ಳೆಯದಲ್ಲ, ಅದು ಸಮಂಜಸ ಅಲ್ಲ, ಅದು ನ್ಯಾಯಯುತವಾದದ್ದು ಕೂಡ ಅಲ್ಲ. ಏನಿದೆ ಫೇಸ್ ಮಾಡಿ, ಏನಿದೆ ಅದನ್ನು ಕನ್ವಿನ್ಸ್ ಮಾಡಿ ನಿಮ್ಮ ಪೇರೆಂಟ್ಸ್ಗೆ. ನನ್ನ ಪ್ಯಾಷನ್ ಹಿಂಗಿದೆ, ನಾನು ಇದನ್ನು ಮಾಡ್ತೀನಿ, ಇದನ್ನು ಮಾಡಿದರೆ ನಂಗೆ ಲೈಫ್ ಇದೆ. ಫೋರ್ಸ್ಫುಲ್ಲಾಗಿ ನಾನು ಬೇರೆ ಏನೋ ಮಾಡೋಕ್ಕೆ ಹೋದರೆ ಅದು ಎಡವಟ್ಟಾಗಿಬಿಡುತ್ತೆ, ಅಲ್ಲಿ ನಾನು ಸಕ್ಸಸ್ ಕಾಣಲ್ಲ. ಕೂಡ್ಸ್ ಕನ್ವೆ ಮಾಡಿರ್ತಾಳೆ, ಆದರೆ ಅವರು ಒಪ್ಪಿರಲ್ಲ. ಆಮೇಲೆ ಪೇರೆಂಟ್ಸು ಅಷ್ಟೇ, ಹಿಂದಿನ ಜಮಾನದ ಥರ ಇಲ್ಲ ಇವಾಗ. ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ಆಲಿಸಿ ಕೇಳಿ ಅದನ್ನು ಮಾಡೋಕ್ಕೆ ಬಿಡಿ. ಆದರೆ ನಿಮ್ಮ ಮಕ್ಕಳು ಒಳ್ಳೆ ದಾರಿ ಹಿಡಿತಾ ಇದ್ದಾರೋ ಕೆಟ್ಟ ದಾರಿ ಹಿಡಿತಾ ಇದ್ದಾರೋ ಅನ್ನೋದ್ರ ಕಡೆ ಒಂದು ಸ್ವಲ್ಪ ಗಮನ ವಹಿಸಿ, ನಿಗಾ ವಹಿಸಿ. ಬೇಡ ಅನ್ನಲ್ಲ.